ಪರ್ಸನಲ್ ನಿಮ್ದೇನು ಆಗ್ತಿಲ್ಲ, ನಂದು ಏನು ನನ್ನ ಪ್ರಾಬ್ಲಮ್ ಡೆಲಿವರಿ ಬಾಯ್ ಪ್ರಾಬ್ಲಮ್ ಆಗ್ತಾರೆ ನಾನು ಆಗ್ತಾ ಇದ್ದೀನಿ ಅಷ್ಟೇ. ಒಬ್ರು ಕಾಲ್ ಪಿಕ್ ಮಾಡಕ್ಕೆ ರೆಡಿ ಇಲ್ಲ. ಇದಕ್ಕೆ ನಂಬರ್ ಕೊಟ್ಟಿದ್ರೆ ಇದನ್ನ ಸುಮ್ಮನೆ ಮ್ಯಾನೇಜರ್ ನಂಬರ್ ಕೊಡಿ ನಮಗೆ. ಅಲ್ಲಿ ನಂಬರ್ ಅಲ್ಲ, ಅದು ಕಾಲ್ ಪಿಕ್ ಮಾಡ್ತಾರೆ. ತಂದು ಕೊಡೋಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ನೀವು ಲಾಗಿನೇ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಮಗೆ ಡೆಲಿವರಿ ಪಾರ್ಟ್ನರ್ಸ್ಗೆ ಒಳಗಡೆ ನಾವೆಲ್ಲ ಮಾಲ ಡಿಸ್ಪ್ಯಾಚ್ ಆಗೋದು, ಕಸ್ಟಮರ್ಗೆ ಬರೋದು, ಕಸ್ಟಮರ್ಗೆ ಡಿಸ್ಪ್ಯಾಚ್ ಆಗೋದು ಎಷ್ಟು ಆಲ್ಮೋಸ್ಟ್ 1.5 ಗಂಟೆ ಬೇಕು. ಮಾಲ್ ಆಫೀಸಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗ್ಬೇಡಿ. ಮೇಲಿಂದ 4 ಫ್ಲೋರ್ ಕೆಳಗಡೆ ಬರೋಕ್ಕೆ ಆಲ್ಮೋಸ್ಟ್ ನಾವು ಅಲ್ಲಿ ಹೋಗ್ಬಿಟ್ಟು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜಾ ಕನ್ನಡಿಗ. ಇವತ್ತೊಂದು ಪ್ರಾಬ್ಲಮ್ ಆಗಿತ್ತು ನನಗೆ ಮಾಲ್ ಆಫ್ ಏಷ್ಯಾದಲ್ಲಿ. ಅಂದರೆ ಪ್ರತಿ ಡೈಲಿ ಹೋಗ್ತೀನಿ, ಆಲ್ಮೋಸ್ಟ್ ಫೋನ್ಗಳು ರೆಸ್ಟೋರೆಂಟಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದ್ರೆ ನಮ್ಮ ಮಾಲ್ ಏಷ್ಯಾದಲ್ಲಿ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಬೇರೆ ಮಾಲ್ಗಳು ಯಾವುದು ಪ್ರಾಬ್ಲಮ್ಗಳಿಲ್ಲ, ನಾವೇ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಕೊಡ್ತೀವಿ. ಆದರೆ ಮಾಲ್ ಆಫ್ ಏಷ್ಯಾದಲ್ಲಿ ಅವರೇ ತಂದುಬಿಟ್ಟು ಕೊಡ್ತಾರೆ. ಕೊಡಲಿ, ಒಳ್ಳೇದು, ನಮಗೇನಿಲ್ಲ ಬೇಜಾರು. ನಾವು ಮೇಲೆ ಹೋಗೋಬಿಟ್ರೆ ನಮಗೆ ಟೈಮ್ ಆಗುತ್ತೆ, ಪರವಾಗಿಲ್ಲ. ಆದರೆ ಅವ್ರು ವೇಟಿಂಗ್ ಚಾರ್ಜ್ ಫುಡ್ ರೆಡಿ ಎಲ್ಲೂ 4-5 ಕಿಲೋಮೀಟ್ರ್ ಇರ್ತೀವಿ. ಆರ್ಡರ್ ಬರುತ್ತೆ, ಬಂದ ತಕ್ಷಣ ಫುಡ್ ರೆಡಿ ಆಲ್ಮೋಸ್ಟ್ ಬಂದಿರುತ್ತೆ. ನಾನು 4-5 ಕಿಲೋಮೀಟ್ರ್ ಹೋಗೋಕ್ಕೆ ರೆಸ್ಟೋರೆಂಟ್ ಹತ್ತಿರ ಒಂದು 15 ನಿಮಿಷ ಇಟ್ಕೊಳ್ಳಿ. ಅವರು ಮೇಲಿಂದ 4 ಫ್ಲೋರ್ ಕೆಳಗಡೆ ಬರೋಕ್ಕೆ ಆಲ್ಮೋಸ್ಟ್ ನಾವು ಅಲ್ಲಿ ಹೋಗ್ಬಿಟ್ಟು ರೀಚ್ಡ್ ಕೊಟ್ಟು ಅವ್ರು ಕಾಲ್ ಮಾಡಿದ್ರು ಕಾಲ್ ರೆಸ್ಪಾನ್ಸ್ ಮಾಡಲ್ಲ. ಅದಾದ್ಬಿಟ್ಟು ಮತ್ತೆ ಒಂದು ಮಿನಿಮಮ್ ಏನಿಲ್ಲಂದ್ರೆ ಒಂದು 25 to 30 ಮಿನಿಟ್ಸ್ ವೇಟ್ ಮಾಡಬೇಕಾಗಿತ್ತು. ನಾವು ಪ್ರತಿ ಡೆಲಿವರಿ ಬಾಯ್ಸ್ ವೇಟ್ ಮಾಡ್ತೀನಿ. ಪ್ರತಿ ಯಾವ ಮಾಲಲ್ಲಿ ಹೋಗ್ಬಿಟ್ಟು ಡೆಲಿವರಿ ಪಾರ್ಟ್ನರ್ ಎಷ್ಟು ನಿಮಿಷ ವೇಟ್ ಮಾಡಿದ್ರೆ ಕೇಳಿ. ಎಲ್ಲೋ ಅಪರೂಪ ಒಂದು 5-10 ನಿಮಿಷದಲ್ಲಿ ಬೇಗ ಬರುತ್ತೆ ಅನ್ಕೋತೀನಿ. ಮಿಕ್ಕಿ ಇರೋದಂದರೆ ಚಾನ್ಸೇ ಇಲ್ಲ. 20ರಿಂದ 25 ನಿಮಿಷ ವೇಟ್. ನಾನು ಆಲ್ಮೋಸ್ಟ್ ಡೈಲಿ ಇದು ವೀಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ. ವೀಡಿಯೋ ಮಾಡಿರಲಿಲ್ಲ, ಇವತ್ತು ಆಗಿದೆ ಆ ಕ್ಷಣ. ನನಗೆ ಆಗಿರೋದು ಅನುಭವ, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ಬಿಡೆ. ಯಾಕಂದ್ರೆ ನನಗೆ ಆಗ್ತಾಯಿದೆ ಪ್ರಾಬ್ಲಮ್. ಇದು ಡೈಲಿ ಮಾಮೂಲಿ ಆಗ್ತಾರೆ ಪ್ರತಿ. ಅಂದರೆ ನನಗೆ ಮಾಲ್ ಮೇಲೆ ನಾನು ಇದನ್ನು ತೋರಿಸ್ತಾ ಇಲ್ಲ, ಮಾಲಲ್ಲಿ ಇರೋ ರೆಸ್ಟೋರೆಂಟ್ಗಳ ಮೇಲೆ ಆರ್ಡರ್ ತೊಗೊಂಬಂದು ಬೇಗ ಡೆಲಿವರಿ ನಮಗೆ ಡೆಲಿವರಿ ಬಾಯ್ಸ್ ಡಿಸ್ಪ್ಯಾಚ್ ಮಾಡ್ತಾಯಿಲ್ಲ. ಅವಾಗ ಅದರಿಂದ ನಮಗೆ ರೆಸ್ಟೋರೆಂಟ್ ಮೇಲೆ ಕೋಪ ಇರೋದು. ಬೇರೆ ನಮ್ಮ ಮಾಲ್ ಮೇಲೆ ಅದಾಗಲಿ ಏನಾಗಲಿ ಪ್ರಾಬ್ಲಮ್ಸ್ ಇಲ್ಲ ನೋಡಿ. ಆದಷ್ಟು ಬೇಗ ರೆಸ್ಟೋರೆಂಟ್ ಒಳಗೂ ಸ್ವಲ್ಪ ಬೇಗ ಡೆಲಿವರಿ ಬಾಯ್ಸ್ ತಂದು ಕೊಟ್ಟರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಕಸ್ಟಮರ್ ನಾನು ಬೈಸ್ಕೊಂಡಿದ್ದೀನಿ ಇವತ್ತು. ಅದಕ್ಕೆ ಪ್ರತಿ ಡೆಲಿವರಿ ಬಾಯ್ಸು ಬೈಸ್ಕೊತಾರೆ ಆಲ್ಮೋಸ್ಟ್ ಅರ್ಧ. ಯಾಕಪ್ಪ ಅಷ್ಟೊಂದು ವೇಟ್ ಮಾಡ್ತಾರೆ, ಫುಡ್ ರೆಡಿ ಬಂತ ಬೇಗ ತರೋಕ್ಕೇನು ನಾನು ಬೈಸ್ಕೊಂಡಿದ್ದೀನಿ. ಅದಕ್ಕೆ ಪ್ರತಿ ಡೆಲಿವರಿ ಬಾಯ್ಸ್ ಬೈಸ್ಕೊಂಡೇ ಇರ್ತಾರೆ. ನೀವು ಯಾರ್ಯಾರು ಬೈಸ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಮಾಡಿರ್ಬೇಕಾರೆ ಆಲ್ಮೋಸ್ಟ್ ತುಂಬ ಜನ ಬೈಸ್ಕೊಂಡೇ ಇರ್ತಾರೆ. ಮಾಲ್ ಆಫ್ ಏಷ್ಯಾದಲ್ಲಿ ಆರ್ಡರ್ ಯಾರು ಮಾಡಿತಾರಲ್ಲ ಕಸ್ಟಮರ್ಸು. ಯಾಕಂದ್ರೆ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಯಾರು ಹೇಳೋರು ಕಸ್ಟಮರ್ಗೆ. ನೋಡಿರಿ, ನಿಮಗೆ ಯಾರ್ಯಾರಿಗೆ ಈ ಥರ ಏನೇನು ಆಗೈತಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಅವ್ರಿಗೂ ಆಗಿತ್ತು. ಅವ್ರು ವೀಡಿಯೋ ಮಾಡಿರಲಿಲ್ಲ, ನಾನು ವೀಡಿಯೋ ಮಾಡ್ಕೊಂಡು ನಂತರ ಪ್ರೂಫ್ ಐತೆ ನಾನು ವೀಡಿಯೋ ಮಾಡ್ಕೊಂಡೆ. ಅದು ತುಂಬ ಲೇಟ್ ಆಗಿತ್ತು ನನಗೆ. ಎಷ್ಟಂತ ತಾಳ್ಮೆ ಇರಬೇಕು ಕೇಳಿ ಒಬ್ಬ ಮನುಷ್ಯನಿಗೆ. 25ರಿಂದ 30 ನಿಮಿಷ ವೇಟ್ ಮಾಡೋದು ಸುಮ್ಮನೆ ಕತೆನಾ. ಬೇರೆ ಆರ್ಡರ್ಸ್ ಆಗಿದ್ರು ಇದನ್ನು ತೋತು ಅವ್ರು ಎಲ್ಲಿ ಹೇಳ್ತಾರೆ, ಫೋನ್ ಮಾಡೋ ನಂಬರ್ ಇತ್ತಾನೆ. ಅವ್ರು ಸೆಕ್ಯೂರಿಟಿ ಗಾರ್ಡ್ ಅವ್ರ ನಂಬರ್ ಕೊಟ್ಟರೆ ಒಂದು ಪೇಪರ್ ಮೇಲೆ ಎಲ್ಲ ರೆಸ್ಟೋರೆಂಟ್ ಇದನ್ನು ಹಾಕೋರು ನಂಬರು. ಆಲ್ಮೋಸ್ಟ್ ಒಂದೊಂದು ರೆಸ್ಟೋರೆಂಟ್ ಫೋನ್ ರೆಸ್ಪಾನ್ಸ್ ಮಾಡ್ತಾರೆ. ಒಂದೊಂದು ರೆಸ್ಟೋರೆಂಟ್ ಅವರು ಫೋನ್ ಸ್ವಿಚ್ ಆಫ್ ಇದೆ. ಇದು ನನ್ನ ನಂಬರ್ ಅಲ್ಲದು, ನಾನು ಯಾವುದೋ ಒಂದು ಬೇರೆ ರೆಸ್ಟೋರೆಂಟ್ ಆರ್ಡರ್ ಬಿದ್ದಿತ್ತು. ಅಲ್ಲಿ ಬಂದುಬಿಟ್ಟು ಏನೋ ಹೇಳಿದ್ರೆ ಅವರು, ಇದು ನನ್ನ ನಂಬರ್ ಅಲ್ಲ, ಅದು ರೆಸ್ಟೋರೆಂಟೇ ಇಲ್ಲ, ನಾನು ಕೆಲಸನೇ ಮಾಡಲ್ಲ ಅಂತಂತು. ಅಲ್ಲಿ ಯಾರ್ದೋ ನಂಬರ್ ಕೊಟ್ಟರೆ ನನಗೆ ಗೊತ್ತಾಗಿಲ್ಲ. ಆ ರೆಸ್ಟೋರೆಂಟ್ ಹೆಸರು ನೆನಪಿಲ್ಲ. ಅದೇನೇನು ಇಂಗ್ಲೀಷ್ದಲ್ಲೂ ಯಾವನೋ ಐತೆ, ನನಗೆ ಹೆಸರು ನೆನಪಿಲ್ಲ, ಗೊತ್ತಿಲ್ಲ. ಆದ್ರೆ ನೋಡಿ, ನನಗೆ ಏನೇನಾಗೈತೆ ಈ ವಿಡಿಯೋ ನೋಡ್ಕೊಂಡು ಬರ್ರಿ. ಆಮೇಲೆ ನಿಮ್ಗೇನು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ತಿರಲ್ಲ ಹಾಕ್ರಿ. ಅಲ್ಲಿ ಸೆಕ್ಯೂರಿಟಿ ಕಾರ್ಡ್ ಹತ್ರನೂ ಬಂದಿದೆ, ಅಲ್ಲಿ ನಂಬರ್ ಇರುತ್ತೆ, ಅಲ್ಲ ಇದ್ರ ಮೇಲೆ ನಂಬರ್ ಇರುತ್ತೆ. ಅದ್ರ ಕಾಲ್ ಮಾಡ್ತಾಯಿದ್ದೀನಿ, ಕಾಲು ಪಿಕ್ ಮಾಡ್ತಾಯಿಲ್ಲ ಅವರು. ರೆಸ್ಟೋರೆಂಟ್ ಅವ್ರು ಎಷ್ಟೊತ್ತೈತೆ ಕಾಲ್ ಮಾಡ್ತಾಯಿದ್ದೀನಿ, ಏನು ಮಾಡೋದು ನೋಡಿ. ಗುಡ್ ಫಿಲಿಪಿನ್ ಅಂತೆ ರೆಸ್ಟೋರೆಂಟು ಹೆಸರು. ನೋಡಿದ್ರೆ ಕಾಲೇ ಪಿಕ್ ಮಾಡೋಕ್ಕೆ ರೆಡಿ ಇಲ್ಲ ಇವರು. ಎಷ್ಟೊತ್ತೈತೆ ಫುಡ್ ರೆಡಿ ಕೊಟ್ಬಿಟ್ಟು 10-15 ನಿಮಿಷ ಆಯಿತು. ನೋಡೋಣ, ಅಲ್ಲಿ ಯಾರ್ಯಾರೋ ಬರ್ತಾವ್ರೆ, ಕೇಳೋಣ ಅವ್ರಿಗೆ ಯಾರ್ದಂತ. ಯಾವುದು ನೋಡೋಣ ನೀರು ಯಾವುದಂತ ನೋಡೋಣ. ಯಾವುದಣ್ಣ ಇದು? 556 ನಮ್ಮದೇನಾ ಅಣ್ಣ? ನಿಮ್ಮ ಮ್ಯಾನೇಜರ್ ನಂಬರ್ ಕೊಡಿ, ಮ್ಯಾನೇಜರ್ ನಂಬರ್ ಕೊಡಿ ನಮಗೆ. ಅಲ್ಲಿ ನಂಬರ್ ಅಲ್ಲ, ಅದು ಕಾಲ್ ಪಿಕ್ ಮಾಡ್ತಲ್ಲ, ರೆಸ್ಪಾನ್ಸ್ ಮಾಡ್ತಲ್ಲ, ಅದು ಪಿಕ್ಕೇ ಮಾಡ್ತಲ್ಲ. ಮತ್ತೆ ಎಷ್ಟೊತ್ತಾಯ್ತು ನಾವು ಕಾಲ್ ಮಾಡ್ತಾ ಇದ್ದ ನಂಬರ್ ಮೇಲೆ. ನಂದು 2 ನಮ್ಮ ಆರ್ಡ್ರು 456. ಇಲ್ಲ, ಮ್ಯಾನೇಜರ್ ನಂಬರ್ ಕೊಡಿ. ಅದೇ ನಂಬರ್ ಕಾಲ್ ಪಿಕ್ ಮಾಡ್ತಲ್ಲ ನನಗೆ. ಇದು ಪಿಕಪ್ ಆಗಿದೆ. ಇನ್ನೊಂದು ಆರ್ಡ್ರ್ ಐಡಿ ಬಂದುಬಿಟ್ಟು 4531. ಇಲ್ಲ, ನಂಬರ್ ಕೊಡಿ ಸರ್. ನನ್ನ ನಂಬರ್ ಪಿಕ್ ಮಾಡ್ತಾ ಇಲ್ಲ ಅವರು. ಪಿಕ್ ಮಾಡ್ತಾ ಇಲ್ಲ. ಒಂದು ನಿಮಿಷ ಇಲ್ಲೇ ತೋರಿಸ್ತೀವಿ ನಿಮಗೆ. ಅವ್ರು ಏನು ಮಾಡ್ತಾವ್ರೆ ನೋಡಿ. 10 ಸಲ ಫೋನ್ ಮಾಡಿದ್ದೀನಿ ನಾನು ಇಲ್ಲಿ ನಿಂತ್ಕೊಂಡು. ಓಕೆನಾ? ನಾನು ಇದನ್ನು ಏನು ಮಾಡ್ಬೇಕಾದ್ರೆ ಮಾಡ್ತೀನಿ. ಹೇಳ್ಬಿಡಿ. ನಂದು ID ನಂಬರ್, ನನ್ನ ಫೋನ್ ನಂಬರ್ ಎಲ್ಲ ಇರುತ್ತೆ. ಕಂಪ್ಲೀಟ್ ಮಾಡ್ತೀನಿ, ಮಾಡಿ ನಾನು ಮಾಡ್ತೀನಿ. ಹಾಗಾದ್ರೆ ಎಷ್ಟೊತ್ತಿಗೆ ಫೋನ್ ಮಾಡ್ಬೇಕು ನಾವು? ಇಲ್ಲಿ ಬಂದುಬಿಟ್ಟು 20 ನಿಮಿಷ ಮೇಲೆ ವೇಟ್ ಮಾಡಿದ್ದೀನಿ ನಾನು. ಒಬ್ಬರು ಕಾಲ್ ಪಿಕ್ ಮಾಡೋಕ್ಕೆ ರೆಡಿ ಇಲ್ಲ. ಇದಕ್ಕೆ ನಂಬರ್ ಕೊಟ್ಟಿದ್ರೆ ಇದನ್ನು ಸುಮ್ಮನೆ. ಅದಕ್ಕೆ ನಿಮ್ಮ ಮ್ಯಾನೇಜರ್ ನಂಬರ್ ಕೊಡಿಪ್ಪ.
ನಂಬರ್ ಕೊಟ್ಟಿರ್ತಾರೆ ಇದನ್ನು ಕಾಲ್ ನೋಡಿ, ಕಾಲ್ ರೆಸ್ಪಾನ್ಸ್ ಮಾಡಿ 25 ನಿಮಿಷ ವೇಟ್ ಆದಮೇಲೆ ಇವಾಗ ಆರ್ಡರ್ ಕೊಟ್ಟವ್ರೆ. ಸುಮ್ಮನೆ ನಂಬರ್ ಕೊಡೋದ ಇಲ್ಲಿ ನಾವು ಡೆಲಿವರಿ ಬಾಯ್ ಎಷ್ಟು ಜನ ವೇಟ್ ಮಾಡ್ತಾವ್ರಿ ಇಲ್ಲಿ ನೋಡಿ. ಇವಾಗ ಕಾಲ್ ಪಿಕ್ ಮಾಡಿ ಇನ್ನೂ ಪಿಕ್ ಮಾಡಿಲ್ಲ, ಇವಾಗ ತಂದು ಕೊಟ್ಟವ್ರು ಇವರು. ಎಷ್ಟೊತ್ತು ವೇಟ್ ಮಾಡೋಣ ಹೇಳಿದೆನಾ? ವಿಡಿಯೋ ಇಲ್ಲ ನಾನು ಹಾಕ್ತೀನಿ, ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಇದನ್ನು ನಾನು ಪರ್ಸನಲ್ ನಿಮ್ದೇನು ಹಾಕಿಲ್ಲ, ನಂದು ಏನು ನನ್ನ ಪ್ರಾಬ್ಲಮ್ ಡೆಲಿವರಿ ಬಾಯ್ ಪ್ರಾಬ್ಲಮ್ ಆಗ್ತಾರೆ ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನಿಮ್ದೇನು ಹಾಕಲ್ಲ ನಾನು. ನೋಡಿ ಈ ಥರ ಮಾಡ್ತಾರೆ ನೋಡಿ, ಮಾಲ್ ಆಫ್ ಏಷ್ಯಾದಲ್ಲಿ ಆಗ್ತಾ ಇರೋದು. ರೆಗ್ಯುಲರಾಗಿ ಡೆಲಿವರಿ ಬಾಯ್ದು ಅನುಭವಿಸ್ತವ್ರೆ ಇದನ್ನು ನೋಡಿ. ಇದು ಮಾಲ್ ಆಫ್ ಏಷ್ಯಾದಲ್ಲಿ ರೆಗ್ಯುಲರ್ ಆಗಿ ನಡೀತಾ ಇರೋದು. ರೆಸ್ಟೋರೆಂಟ್ ಅವರು ನಮಗೆ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ ಆಗಲಿ, ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಆಗಲಿ, ರ್ಯಾಪಿಡೋ ಡೆಲಿವರಿ ಫುಡ್ ಆರ್ಡರ್ ಯಾರ್ಯಾರು ಮಾಡ್ತಾರಲ್ಲ, ದಯವಿಟ್ಟು ಕಸ್ಟಮರ್ಗೆ ಹೇಳ್ತಾ ಇರೋದು ಮಾಲ್ ಆಫ್ ಏಷ್ಯಾದಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ ರೆಸ್ಟೋರೆಂಟ್ಗಳಲ್ಲಿ. ಯಾಕಂದರೆ ಅವರು 20 ರಿಂದ 25 ನಿಮಿಷ ಬರೀ ಮೇಲ್ಗಡೆಯಿಂದ ಕೆಳಗಡೆ ತರಕ್ಕೆ ವೇಟ್ ಮಾಡಿಸ್ತಾರೆ ನಮ್ಮನ್ನ ಡೆಲಿವರಿ ಬಾಯ್ದು. ಇನ್ನು ಫುಡ್ ಎಷ್ಟೊತ್ತಾಯ್ತು ಆರ್ಡರ್ ಮಾಡಿಬಿಟ್ಟು 1 ಅವರ್ ಮೇಲೆ ಆಗಿರುತ್ತೆ. ನಿಮಗೆ ಡಿಸ್ಪ್ಯಾಚ್ ಆಗೋದು, ಕಸ್ಟಮರ್ಗೆ ಡಿಸ್ಪ್ಯಾಚ್ ಆಗೋದು ಎಷ್ಟು ಆಲ್ಮೋಸ್ಟ್ 1.5 ಗಂಟೆ ಬೇಕು ಮಾಲ್ ಆಫ್ ಏಷ್ಯಾದಲ್ಲಿ ಆರ್ಡರ್ ಮಾಡಿದ್ರೆ. ಈ ಥರ ರೆಗ್ಯುಲರಾಗಿ ನಡೀತಾನೆ ಇದೆ. ಆಲ್ಮೋಸ್ಟ್ ನಮಗೂ ವೇಟಿಂಗ್ ಚಾರ್ಜಸ್ ಕೊಡಲ್ಲ, ಫುಡ್ ರೆಡಿ ಕೊಟ್ಬಿಡ್ತಾರೆ. 20 ರಿಂದ 25 ನಿಮಿಷ ವೇಟ್ ಮಾಡಿಸ್ತಾರೆ ಕೆಳಗಡೆ. ನಮಗೆ ಡೆಲಿವರಿ ಪಾರ್ಟ್ನರ್ಸ್ಗೆ ಒಳಗಡೆ ಆಲ್ ಓವರ್ ಇಲ್ಲ ಮಾಲ್ ಆಫ್ ಏಷ್ಯಾದಲ್ಲಿ, ಬೇರೆ ಮಾಲ್ಗಳಲ್ಲಿ ಎಲ್ಲ ಮಾಲ್ಗಳಲ್ಲಿ ಆಲ್ ಓವರ್ ಬೆಂಗಳೂರು ಮಾಲಲ್ಲಿ ಡೆಲಿವರಿ ಬಾಯ್ಸ್ ಬಂದು ಹೋಗಿಬಿಟ್ಟೆ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ತೊಗೊಂಬಿಟ್ಟು ಬರ್ತಾರೆ. ಮಾಲಲ್ಲಿ ಪ್ರತಿಯೊಂದು ಮಾಲಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಹೋಗ್ಬಿಟ್ಟು ತೊಗೊಂಬರ್ತಾರೆ. ಆದರೆ ಮಾಲ್ ಆಫ್ ಏಷ್ಯಾದಲ್ಲಿ ಮಾತ್ರ ಈ ಥರ ಇದೆ, ಯಾಕಂತ ಗೊತ್ತಿಲ್ಲ. ಇದೆಲ್ಲರಿಗೂ ಎಲ್ಲರಿಗೂ ಕಡೆ ಶೇರ್ ಮಾಡಿದ್ದೀವಿ ವಿಡಿಯೋಗಳನ್ನ. ಆಲ್ಮೋಸ್ಟು ನಾನು 20-25 ನಿಮಿಷ ಮತ್ತೆ ಡೆಲಿವರಿ ಇದರ ಕಾಲ್ ಆಪ್ಷನ್ಸ್ ಇರುತ್ತೆ. ಕಾಲ್ ಮಾಡ್ಬೋದಂತೆ. ನಂಬರ್ ಕೊಟ್ಟಿರ್ತಾರೆ, ಆ ನಂಬರಲ್ಲಿ ಯಾವ ರೆಸ್ಟೋರೆಂಟ್ ಅವರು ಕಾಲ್ ಪಿಕ್ ಮಾಡಲ್ಲ. ಅಲ್ಲಿ ಸುಮ್ಮನೆ ಬೋರ್ಡ್ ಹಾಕ್ಬಿಟ್ಟವ್ರೆ ಕಾಲ್ ಮಾಡಿ ಅಂತ, ಒಂದು ಪೇಪರ್ ಹಚ್ಬಿಟ್ಟು ಟೇಪ್ ಹಚ್ಬಿಟ್ಟು ಇಟ್ಬಿಟ್ಟವ್ರೆ. ಅಲ್ಲಿ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ. ಯಾಕೆ? ಡೆಲಿವರಿ ಪಾರ್ಟ್ನರ್ಸ್ ಮಾಡ್ತಾರೆ, ಬೇಗ ತಂದು ಕೊಡ್ಬೇಕಂತ ಅನಿಸಲ್ಲ ಅವ್ರು. ನಾವು ಕಸ್ಟಮರ್ ತಾನೇ, ಅಲ್ಲಿ ಆರ್ಡರ್ ಮಾಡಿದ್ದಾರೆ ಅಂತ ಡೆಲಿವರಿ ಪಾರ್ಟ್ನರ್ಸ್ ಹೋಗೋದೇ ಕಸ್ಟಮರ್ ಆಗಿಬಿಟ್ಟು ಹೋಗೋದು ಮಾಲ್ ಆಫ್ ಏಷ್ಯಾಗೆ. ಅದನ್ನ ಬಿಟ್ಟು ಇವರು ಕಾಲ್ ಪಿಕ್ ಮಾಡಲ್ಲ, ಏನೂ ಇಲ್ಲ. ಈ ಥರ ರೆಗ್ಯುಲರಾಗಿ ನಡೀತಾ ಇದೆ ಡೆಲಿವರಿ ಪಾರ್ಟ್ನರ್ಸ್ ಮೇಲೆ. ಅಲ್ಲಿ ಹೋಗೋದು, ವೇಟ್ ಮಾಡೋದು, ಅರ್ಧ ಗಂಟೆ 40 ನಿಮಿಷ ವೇಟ್ ಮಾಡಿಸ್ತವ್ರೆ ಈ ಥರ ಮಾಲ್ ಆಫ್ ಏಷ್ಯಾದಲ್ಲಿ. ನೋಡಿರಿ, ಈ ಥರ ಸ್ವಲ್ಪ ರೆಸ್ಟೋರೆಂಟ್ಗಳು ಬೇಗ ತಂದು ಕೊಡೋಂಗೆ ಪ್ರಯತ್ನ ಮಾಡಿ. ಇಲ್ಲಾಂದ್ರೆ ದಯವಿಟ್ಟು ನೀವು ಲಾಗಿನೇ ಮಾಡ್ಕೊಳಕ್ಕೋಗ್ಬಿಡಿ. ಸ್ವಿಗ್ಗಿ ಆಗಲಿ, ಆ್ಯಪ್ಗಳಲ್ಲಿ, ಮಿಕ್ಕಿದ ಆ್ಯಪ್ಗಳಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಬಂದುಬಿಟ್ಟು ವೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದುಬಿಟ್ಟು ನಾವು ಕಸ್ಟಮರ್ ಹತ್ರ ಬೈಸ್ಕೊಳಕ್ಕಾಗಲ್ಲ, ಲೇಟ್ ಯಾಕೈತಂತ. ಅಲ್ಲಿ ನಾವು ಟೀ ಸಿಗರೇಟು ಎಣ್ಣೆಗಿನ ಹೊಡಿತಿರ್ತೇವ ಹೋಗ್ಬಿಟ್ಟು ಈ ಥರ ತುಂಬ ಇದನ್ನಾಗ್ತದೆ. ಕಸ್ಟಮರ್ ಹತ್ರ ನಾವು ಬೈಸ್ಕೊತಾ ಇದ್ವಿ. ರೆಸ್ಟೋರೆಂಟ್ ಅವ್ರ ಕಡೆ ತಪ್ಪು ಮಾಡೋರ್ಕಿಂತ ನಾವು ಬೈಸ್ಕೊತಾ ಇರೋದು. ಅದಕ್ಕೆ ನೋಡೋಣ, ಇವಾಗ 1100 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ನೋಡೋಣ ಇವಾಗ ಸಾಯಂಕಾಲ ಅಂತ ಇನ್ನೊಂದು 4 ಆರ್ಡರ್ ಬೇಕೈತೆ, ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ ನೋಡ್ಕೊಂಡು ಬಂದ್ರಲ್ಲ ವೀಡಿಯೋ ಹೆಂಗಿತ್ತು, ನಿಮಗೆ ಅನಿಸಿಕೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದು ನನಗಾಗಿರೋ ಅನುಭವ ನಾನು ಆಲ್ಮೋಸ್ಟ್ ಶೇರ್ ಮಾಡೀನಿ. ನಿಮಗೆ ಹೆಂಗೈತಿ ಅದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.